ಭಾಗ್ಯಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮೊಹಮ್ಮದ್ ಅಲಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸುಗೂರು. ನಾವು ಮಾನವನ ಮೆದುಳಿನ ಬಗ್ಗೆ ಹೇಳುತ್ತೇವೆ. ಮಾನವನ ಮೆದುಳಿನಲ್ಲಿ 3 ವಿಧಗಳು. ಅವುಯಾವೆಂದರೆ ಮಧ್ಯದ ಮೆದುಳು, ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು. ಮುಮ್ಮೆದುಳು ಬಗ್ಗೆ ಹೇಳುತ್ತೇವೆ. ಮುಮ್ಮೆದುಳಿಗೆ ಇಂಗ್ಲಿಷ್ನಲ್ಲಿ ಫ್ರಂಟಲ್ ಲೋಬ್ ಎಂದು ಕರೆಯುತ್ತಾರೆ. ಬುದ್ಧಿವಂತಿಕೆ ಕೇಂದ್ರ. ದೇಹದ ಚಲನವಲನಗಳನ್ನು ನಿಯಂತ್ರಿಸುತ್ತವೆ. ಪಂಚೇಂದ್ರಿಯಗಳಿಂದ ಮಾಹಿತಿ ಪಡೆದುಕೊಳ್ಳುತ್ತದೆ. ಸೃಜನಶೀಲಕ ಕೇಂದ್ರ, ಸಂಗೀತ ಕೇಂದ್ರ, ಕಲಾ ಕೇಂದ್ರ, ಲಾಜಿಕ್ ಕೇಂದ್ರ. ಇವೆಲ್ಲ ಕಾರ್ಯಗಳು ಮುಮ್ಮೆದುಳಿನ ಕಾರ್ಯಗಳಾಗಿವೆ. ಮಧ್ಯ ಮೆದುಳು ಪ್ಯಾರಿಟಲ್ ಲೋಬ್ ಉಸಿರಾಟವನ್ನು ನಿಯಂತ್ರಿಸುತ್ತದೆ. ಮನಸ್ಸಿನ ನಿಯಂತ್ರಿಸುತ್ತದೆ. ಇವೆಲ್ಲ ಜಾಗೃತಿಗಳನ್ನು ಸೂಚಿಸುತ್ತದೆ. ಇದನ್ನು ಮಧ್ಯ ಮೆದುಳು ಎಂದು ಕರೆಯುತ್ತಾರೆ. ಕೊನೆಯಲ್ಲಿದ್ದ ಹಿಮ್ಮೆದುಳು ಬಗ್ಗೆ ಹೇಳುತ್ತೇವೆ. ಹಿಮ್ಮೆದುಳು ಟೆಂಪರಲ್ ಲೋಬ್ ಎಂದು ಕರೆಯುತ್ತಾರೆ. ಟೆಂಪರಲ್ ಲೋಬ್ ಅನ್ನು ಹಿಯರಿಂಗ್ ಅಂದರೆ ಕೇಳುವುದು, ಸ್ಪೀಚ್ ಅಂದರೆ ಮಾತಾಡುವುದು, ಸ್ಮೆಲ್ ಅಂದರೆ ವಾಸನೆ ಗ್ರಹಿಸುವುದು, ಮತ್ತು ಹೃದಯ ಬಡಿತ, ರಕ್ತದ ಒತ್ತಡ, ಕೆಮ್ಮು, ಸೀನು, ನಿದ್ದೆ, ಹೇಳುವುದು, ನುಂಗೋದು, ವಾಂತಿ ಇವೆಲ್ಲಗಳನ್ನು ನಿಯಂತ್ರಿಸುತ್ತದೆ. ಇವೆಲ್ಲ ಕಾರ್ಯಗಳು ಹಿಮ್ಮೆದುಳಿನ ಕಾರ್ಯಗಳಾಗಿವೆ. ಧನ್ಯವಾದಗಳು. ನಮಸ್ತೆ. ನನ್ನ ಹೆಸರು ಲತೀಫ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸುಗೂರು. ನನ್ನ ಹೆಸರು ಶ್ರೀದೇವಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಇವತ್ತು ಹಲ್ಲಿನ ಮತ್ತೆ ವಿಧಗಳ ಬಗ್ಗೆ ಹೇಳುತ್ತೇವೆ. ಇನ್ಸಿಜರ್ಸ್ ಬಾಚಿ ಹಲ್ಲು. ಆಹಾರವನ್ನು ತುಂಡು ಮಾಡುವುದು ಮತ್ತು ಕಚ್ಚಿಸುವುದು. ಒಟ್ಟು 8 ಹಲ್ಲಿರುತ್ತವೆ. ಪ್ರಿಮೋಲರ್ಸ್ ಅಂದರೆ ದವಡೆಯ ಹಲ್ಲು. ಆಹಾರವನ್ನು ಜಗಿಯುವ ಹಲ್ಲು. ಒಟ್ಟು 8 ಹಲ್ಲುಗಳಿರುತ್ತವೆ. ಮೋಲಾರ್ಸ್ ಆಹಾರವನ್ನು ಅಗೆಯುವ ಹಲ್ಲುಗಳು. ಒಟ್ಟು 12 ಹಲ್ಲಿರುತ್ತವೆ. ಕ್ಯಾನಿಸ್ ಕೋರೆ ಹಲ್ಲು. ಆಹಾರವನ್ನು ಕಚ್ಚುತ್ತವೆ ಮತ್ತು ತುಂಡು ಮಾಡುತ್ತವೆ. ಇವು ಒಟ್ಟು 4 ಹಲ್ಲುಗಳಿರುತ್ತವೆ. ಮಾನವನ ದೇಹದಲ್ಲಿ ಒಟ್ಟು 32 ಹಲ್ಲುಗಳು. ಮೇಲ್ದವಡೆ ಹಲ್ಲು, ಕೆಳದವಡೆ ಹಲ್ಲು. ಎಂ ಅಂದರೆ ಮಿಲಾರ್, ಪಿ ಅಂದರೆ ಪ್ರಿಮೋಲಾರ್, ಸಿ ಅಂದರೆ ಕ್ಯಾನಿಸ್, ಐ ಅಂದರೆ ಇನ್ಸಿಜರ್ಸ್. ಧನ್ಯವಾದಗಳು. ಶೋಭಾ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸೂರಿನಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸೌರವ್ಯೂಹದ 8 ಗ್ರಹಗಳ ಮಾಹಿತಿ ನಾವು ಕೊಡುತ್ತೇವೆ. ಮೊದಲನೇ ಗ್ರಹ ಬುಧ ಗ್ರಹ. ಮರ್ಕುರಿ ಗ್ರಹ ಗ್ರಹಗಳಲ್ಲಿ ಅತ್ಯಂತ ಚಿಕ್ಕ ಗ್ರಹ ಮತ್ತು ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹವಾಗಿದೆ. ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಎರಡನೇ ಗ್ರಹ ಶುಕ್ರ. ಗ್ರಹಗಳಲ್ಲಿ ಸೂರ್ಯನಿಗೆ 2ನೇ ಹತ್ತಿರ ಇರುವ ಗ್ರಹವಾಗಿದೆ. ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಅತ್ಯಂತ ಉಷ್ಣವಾಗಿದೆ. ಮೂರನೇ ಗ್ರಹ ಅರ್ತ್ ಭೂಮಿ. ಸೌರಮಂಡಲದಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಭೂಮಿ. ಹೆಚ್ಚಿನ ಪ್ರಮಾಣದ ನೀರು ಇರುವುದರಿಂದ ಇದರ ಬಣ್ಣ ನೀಲಿಯಾಗಿದೆ. ಇದಕ್ಕೆ ಒಂದು ನೈಸರ್ಗಿಕ ಉಪಗ್ರಹ ಇದೆ, ಅದೇ ಚಂದ್ರ. 4ನೇ ಗ್ರಹ ಮಂಗಳ. ಇದನ್ನು ಕೆಂಪು ಗ್ರಹ ಎನ್ನುವರು. ಇದಕ್ಕೆ ಕೆಂಪು ಗ್ರಹ ಎನ್ನುವರು ಏಕೆಂದರೆ ಇದರ ಮಣ್ಣಿನಲ್ಲಿ ಕಬ್ಬಿಣದ ಅಂಶವಿದೆ. ಇದಕ್ಕೆ 2 ಉಪಗ್ರಹಗಳಿವೆ, ಫೋಬೋಸ್, ಡೀಮೋಸ್. ಗುರುಗ್ರಹ ನ್ಯಾಚುರಲ್ ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ. ಇದನ್ನು ಹೊರಮಂಗಳ ಗ್ರಹ ಎನ್ನುವರು. ಇದಕ್ಕೆ ಅನೇಕ ಉಪಗ್ರಹಗಳಿವೆ. ಶನಿ ಗ್ರಹ ಅತ್ಯಂತ ಸುಂದರವಾದ ಗ್ರಹವಾಗಿದೆ. ಇದಕ್ಕೆ ಅನೇಕ ಉಪಗ್ರಹಗಳಿವೆ. ಇದರ ಸುತ್ತ ಬಳೆಯಾಕಾರದ ಚಕ್ರವೊಂದು ಇದೆ. ಯುರೇನಸ್ ಅತ್ಯಂತ ತಣ್ಣನೆಯ ಗ್ರಹವಾಗಿದೆ. ಇದಕ್ಕೆ ಅನೇಕ ಉಪಗ್ರಹಗಳಿವೆ. ಇದಕ್ಕೂ ಕೂಡ ಬಳೆಯಾಕಾರದ ವ್ಯವಸ್ಥೆ ಇದೆ. ನ್ಯಾಚುರಲ್ ಸೂರ್ಯನಿಂದ ದೂರವಿರುವ ಗ್ರಹ. ಇದಕ್ಕೆ ಅನೇಕ ಉಪಗ್ರಹಗಳಿವೆ. ಇದಕ್ಕೂ ಕೂಡ ಬಳೆಯಾಕಾರದ ಚಕ್ರವನ್ನು ಹೊಂದಿದೆ. ಧನ್ಯವಾದಗಳು. ಗುಡ್ ಮಾರ್ನಿಂಗ್. ನನ್ನ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸೂರಿನಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸೂರಿನಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಇವತ್ತು ಸರಳ ಕ್ಯಾಮರಾದ ಬಗ್ಗೆ ಹೇಳುತ್ತೇವೆ. ಇದರಲ್ಲಿ
ಇದರಲ್ಲಿ ಪೀನಾ ಮಸಾಲೆ ಬಳಸುತ್ತಾರೆ. ಇದರಲ್ಲಿ ಪೀನಾ ಮಸಾಲೆ ಬಳಸುತ್ತಾರೆ ಏಕೆಂದರೆ ಇದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಿ ಸ್ಪಷ್ಟವಾದ ಚಿತ್ರಗಳನ್ನು ಸೆರೆ ಹಿಡಿಯಲು ಸಹಾಯ ಮಾಡುತ್ತದೆ. ಈ ಸರಳ ಕ್ಯಾಮ್ರಾ ಕಂಡುಹಿಡಿದ ವಿಜ್ಞಾನಿ ಲೈಪ್ಸೆ 1816ರಲ್ಲಿ ಕಂಡುಹಿಡಿದರು. ಫ್ರಾನ್ಸ್ ದೇಶದವರು. ಧನ್ಯವಾದಗಳು. ನನ್ನ ಹೆಸರು ವೆಂಕಟಗಿರಿಯಮ್ಮ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಭಾವನಾ. 6ನೇ ತರಗತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸೂರು. ನಾವು ಇಂದು ಪರಿದರ್ಶಕ ಬಗ್ಗೆ ತಿಳಿಸುತ್ತೇವೆ. ಇದನ್ನು ನೀವು ಸುತ್ತಮುತ್ತ ನೋಡಿ. ಇದನ್ನು ಜಲಾಂತರಗಳಲ್ಲಿ ಬಳಸುವರು. ಸಮುದ್ರದ ಮೇಲ್ಭಾಗದಲ್ಲಿರುವ ವಸ್ತುಗಳು ಮಸೂರದಿಂದ ಪ್ರತಿಫಲಿಸಿ ಕೆಳಗಿರುವ ಮಸೂರಕ್ಕೆ ಬಿಂಬ ಬೀಳುತ್ತದೆ. ಅದರಿಂದ ಪ್ರತಿಫಲಿಸಿ ನಮ್ಮ ಕಣ್ಣಿಗೆ ಪ್ರತಿಬಿಂಬ ಬೀಳುತ್ತದೆ. 45 ಡಿಗ್ರಿ ಕೋನದಲ್ಲಿ 2 ತುದಿಗೆ ಮಸೂರಗಳನ್ನು ಜೋಡಿಸುತ್ತಾರೆ. ಇದರಲ್ಲಿ ಸಮತಲ ದರ್ಪಣಗಳು ಬಳಸುತ್ತಾರೆ. ಇದನ್ನು ಕಂಡುಹಿಡಿದ ವಿಜ್ಞಾನಿ ಮ್ಯಾರಿ ಡೇವಿ 1854ರಲ್ಲಿ ಕಂಡುಹಿಡಿದರು. ಧನ್ಯವಾದ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಸಂತೋಷ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಸೂರಿನಲ್ಲಿ ಓದುತ್ತಿದ್ದೇನೆ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಆಹಾರ ಪಿರಮಿಡ್ ಬಗ್ಗೆ ಹೇಳುತ್ತೇನೆ. ನನ್ನ ಹೆಸರು ಸುಪ್ರಿಯಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಸೂರು. ನನ್ನ ಪ್ರಯೋಗ ಆಹಾರದ ಪಿರಮಿಡ್ ಬಗ್ಗೆ. ಮೊದಲನೆಯ ಹಂತ ಸ್ವಾಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವವುಗಳು. ಉದಾಹರಣೆ ಸಸ್ಯಗಳು ಈ ಹಂತದಲ್ಲಿರುತ್ತವೆ. ಇವುಗಳ ಶಕ್ತಿ 5 ಲಕ್ಷ ಕ್ಯಾಲೋರಿಗಳಷ್ಟು ಇರುತ್ತದೆ. ಇವುಗಳು 90% ಶಕ್ತಿಯನ್ನು ಜೀವನ ನಿರ್ವಹಣೆಗಾಗಿ ಬಳಸಿಕೊಳ್ಳುತ್ತವೆ. ಉಳಿದ 10% ಶಕ್ತಿಯನ್ನು ಮುಂದಿನ ಹಂತಕ್ಕೆ ಬಿಟ್ಟುಕೊಡುತ್ತವೆ. ಎರಡನೆಯ ಹಂತ ಪ್ರಾಥಮಿಕ ಭಕ್ಷಕಗಳು. ಇವು ಸ್ವಾಪೋಷಕಗಳನ್ನು ತಿಂದು ಬದುಕುತ್ತವೆ. ಉದಾಹರಣೆ ಇಲಿ, ಜಿಂಕೆ, ಮೊಲ, ಚಿಟ್ಟೆ. ಇವು ಸ್ವಾಪೋಷಕಗಳನ್ನು ತಿಂದು ಬದುಕುತ್ತವೆ. ಇವುಗಳ ಶಕ್ತಿ 50,000 ಕ್ಯಾಲೋರಿಗಳಷ್ಟು ಇರುತ್ತದೆ. ಮೂರನೆಯ ಹಂತ ದ್ವಿತೀಯಕ ಭಕ್ಷಕಗಳು. ಇವು ಪ್ರಾಥಮಿಕ ಭಕ್ಷಕಗಳನ್ನು ತಿಂದು ಬದುಕುತ್ತವೆ. ಇವುಗಳನ್ನು ಮಾಂಸಾಹಾರಿಗಳೆಂದು ಕರೆಯುತ್ತಾರೆ. ಉದಾಹರಣೆ ಜಿಂಕೆಯನ್ನು ಚಿರತೆ ತಿನ್ನುತ್ತದೆ. ಹಾವು ಇಲಿಯನ್ನು ತಿನ್ನುತ್ತದೆ. ನಾಲ್ಕನೆಯ ಹಂತ ತೃತೀಯಕ ಭಕ್ಷಕಗಳು. ಇವು ದ್ವಿತೀಯಕ ಭಕ್ಷಕಗಳನ್ನು ತಿಂದು ಬದುಕುತ್ತವೆ. ಇವುಗಳನ್ನು ಉನ್ನತ ಮಟ್ಟದ ಮಾಂಸಾಹಾರಿಗಳೆಂದು ಕರೆಯುತ್ತಾರೆ. ಇವುಗಳು ಉದಾಹರಣೆ ಚಿರತೆಯನ್ನು ಸಿಂಹ ತಿನ್ನುತ್ತದೆ. ಹಾವನ್ನು ಅದು ತಿನ್ನುತ್ತದೆ. ದ್ವಿತೀಯಕ ಭಕ್ಷಕಗಳ ಕ್ಯಾಲೋರಿ 5,000 ಕ್ಯಾಲೋರಿ. ತೃತೀಯಕ ಭಕ್ಷಕಗಳ ಕ್ಯಾಲೋರಿ 500 ಕ್ಯಾಲೋರಿ. ಧನ್ಯವಾದ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಅನ್ನಪೂರ್ಣ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸೂರು. ನನ್ನ ಹೆಸರು ರವಿಚಂದ್ರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸೂರಿನಲ್ಲಿ ಓದುತ್ತಿದ್ದೇನೆ. ನಾನು ಮಾನವ ಕಣ್ಣಿನಲ್ಲಿರುವ
ಮಾನವ ಕಣ್ಣಿನಲ್ಲಿರುವ ಕಣ್ಣಿನ ಮಾದರಿಯನ್ನು ಹೇಳುತ್ತೇನೆ. ಮಾನವನ ಕಣ್ಣಿನ ಪೀನ ಮೊಸರಿದಂತೆ ವರ್ತಿಸುತ್ತದೆ. ಇದು ಸತ್ಯ ಪ್ರತಿಬಿಂಬಗಳನ್ನು ಸ್ಪಷ್ಟಿಸುತ್ತದೆ. ಕಾರ್ನಿಯದ ಮೂಲಕ ಬೆಳಕನ್ನು ಕೇಂದ್ರೀಕರಿಸಿ ರೆಟಿನಾದ ಹಿಂಭಾಗದ ಮೇಲೆ ಪ್ರತಿಬಿಂಬಗಳನ್ನು ಸತ್ಯ ಮಾಡುವಂತೆ ಮಾಡುತ್ತದೆ. ಧನ್ಯವಾದ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಸೂರಿನಲ್ಲಿ ಓದುತ್ತಿದ್ದೇನೆ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಸೂರಿನಲ್ಲಿ ಓದುತ್ತಿದ್ದೇನೆ. 6ನೇ ತರಗತಿ. ಜಲಚಕ್ರದ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಭೂಮಿಯ ಮೇಲೆ ಇರುವ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೆ ಹೋಗಿ ಘನೀಕರಣವಾಗುತ್ತದೆ. ಅದರಿಂದ ಮೋಡಕ್ಕೆ ಗಾಳಿ ತಾಕಿ ಮಳೆಯ ರೂಪದಲ್ಲಿ ಭೂಮಿಗೆ ಬೀಳುತ್ತದೆ. ಭೂಮಿಯ ಮೇಲೆ ಇರುವ ಹೊಳೆ, ಕೆರೆ, ಹಳ್ಳ ಎಲ್ಲ ತುಂಬಿ ಹರಿಯುತ್ತದೆ. ಈ ಚಕ್ರ ಹೀಗೆ ತಿರುಗುತ್ತಿರುತ್ತದೆ. ಇದನ್ನು ಜಲಚಕ್ರ ಎನ್ನುವರು. ಧನ್ಯವಾದಗಳು. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡೆಸೂರು. ನನ್ನ ಹೆಸರು ಕಿರಣ್ ಕುಮಾರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ಸ್ಟೆಥೋಸ್ಕೋಪ್ ಬಗ್ಗೆ ತಿಳಿಸುತ್ತೇನೆ. ಬಡಿತದ ಶಬ್ದ ಬಹಳಷ್ಟು ಬಾರಿ ಪ್ರತಿಫಲನ ಹೊಂದಿ ನಮ್ಮ ಕಿವಿಗೆ ಬಂದು ತಲುಪುತ್ತದೆ. ವಯಸ್ಕ ಮಾನವರ ಹೃದಯದ ಬಡಿತ 1 ನಿಮಿಷಕ್ಕೆ 72 ಬಾರಿ ಬಡಿಯುತ್ತದೆ. ಹುಟ್ಟಿದ ಕೂಸುಗಳಿಗೆ ಹೃದಯದ ಬಡಿತ 1 ನಿಮಿಷಕ್ಕೆ 100ರಿಂದ 180ರವರೆಗೆ ಬಡಿಯುತ್ತದೆ. ಸ್ಟೆಥೋಸ್ಕೋಪ್ ಕಂಡುಹಿಡಿದ ವಿಜ್ಞಾನಿಯ ಹೆಸರು ರೆನೆ ಲೆನಾಕ್ಸ್. ಫ್ರಾನ್ಸ್ ದೇಶದವರು 1816ರಂದು ಕಂಡುಹಿಡಿದರು. ಧನ್ಯವಾದಗಳು. ನನ್ನ ಹೆಸರು ಶ್ರೀದೇವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಸೂರಿನಲ್ಲಿ 6ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಆಕಾಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಈಗ ದ್ರವ್ಯದ ವಸ್ತುವಿನ 3 ಸ್ಥಿತಿಗಳನ್ನು ಹೇಳಿಕೊಡುತ್ತೇವೆ. ಘನ ಸ್ಥಿತಿ, ಇದರಲ್ಲಿರುವ ಅಣುಗಳು ಒತ್ತೊತ್ತಾಗಿರ್ತವೆ, ಆದ್ದರಿಂದ ಈ ವಸ್ತು ಗಟ್ಟಿ ಇರುತ್ತದೆ. ಉದಾಹರಣೆ ಕಲ್ಲು, ಇಟ್ಟಿಗೆ. 2ನೇ ಸ್ಥಿತಿ ದ್ರವ ಸ್ಥಿತಿ, ಇದರಲ್ಲಿರುವ ಅಣುಗಳು ಸ್ವಲ್ಪ ಬಿಡಿಯಾಗಿರುತ್ತವೆ, ಆದ್ದರಿಂದ ಈ ವಸ್ತುಗಳು ದ್ರವದ ರೂಪದಲ್ಲಿರುತ್ತದೆ. ಉದಾಹರಣೆ ನೀರು, ಎಣ್ಣೆ, ಜ್ಯೂಸ್. 3ನೇ ಸ್ಥಿತಿ ಅನಿಲ ಸ್ಥಿತಿ, ಇದರಲ್ಲಿರುವ ಅಣುಗಳು ಪೂರ್ತಿ ಬಿಡಿಯಾಗಿರುತ್ತವೆ, ಆದ್ದರಿಂದ ಈ ವಸ್ತು ಗಾಳಿ ಆಕಾರದಲ್ಲಿರುತ್ತದೆ. ಉದಾಹರಣೆ ಗಾಳಿ, ಆವಿ. ಧನ್ಯವಾದಗಳು.